ಕರ್ನಾಟಕ ರಾಜ್ಯದ ಎಲ್ಲ ಹೆಮ್ಮೆಯ ಪತ್ರಕರ್ತರಿಗೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಸಂಚಾಲಕನಾಗಿ ವಸಂತ ಗೆಳೆಯರ್ ನಮಸ್ಕರಿಸಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ಈ ಏನು ಧರ್ಮಸ್ಥಳದ ವಿರುದ್ಧ ನಡೆದಿರುವಂತಹ ಷಡ್ಯಂತ್ರದ ವಿರುದ್ಧ ಸತ್ಯಾಗ್ರಹ ಅಥವಾ ಜನಾಗ್ರಹ ಮಾಡುವ ನಿಟ್ಟಿನಲ್ಲಿ ಜೊತೆಯಾದಂತಹ ಹಿರಿಯರಾದಂತಹ ಚಕ್ರವರ್ತಿ ಸುಲಿಬಿಲಿ ಅವರಿದ್ದಾರೆ. ಜೊತೆಗೆ ವಿಕಾಸ್ ಕುಮಾರ್ ಪುತ್ತೂರ್ ಸಹ ಇದ್ದಾರೆ ನಮ್ಮ ಜೊತೆಗೆ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಈ ಹಿಂದೆ ಹಲವಾರು ಪ್ರಶ್ನೆಗಳನ್ನು ಇಟ್ಕೊಂಡು ಸಾರ್ವಜನಿಕ ವಲಯದಲ್ಲಿ ಜನಾಗ್ರಹ ಸಮಾವೇಶಗಳನ್ನು, ಧರ್ಮ ಸಂರಕ್ಷಣಾ ಯಾತ್ರೆಯನ್ನು, ಒಂದು 10 ಸಮಾವೇಶಗಳನ್ನು ಆಯೋಜನೆ ಮಾಡಿತ್ತು. ಆ ಸಂದರ್ಭಗಳಲ್ಲಿ ನಾವು ಎತ್ತಿರುವಂತಹ ಪ್ರಶ್ನೆಗಳು ಈಗ ಮತ್ತೆ ಅವತ್ತು ನಾವು ಕೇಳಿರುವಂಥದ್ದು ಬಹಳ ಸಮರ್ಪಕವಾಗಿದೆ ಅಂತೇಳಿ ನಮಗೆ ಇತ್ತೀಚಿನ ಏನು ಚಿನ್ನಯ್ಯ ಕೋರ್ಟಿಗೆ ಸಲ್ಲಿಸಿರುವ ರಿಟ್ ಅರ್ಜಿಯ ಅದರ ಮೂಲಕ ಬಹಿರಂಗಗೊಂಡಿರುವಂತಹ ಸತ್ಯಗಳು, ನಮಗೆ ಅವತ್ತು ನಾವು ಮಾಡಿದಂಥ ಏನು ಪ್ರಶ್ನೆಗಳು, ಎತ್ತಿದ ಪ್ರಶ್ನೆಗಳು ಮತ್ತೆ ಮಾಡಿದ ಆರೋಪಗಳು ಅದು ಸತ್ಯ ಅನ್ನೋದು ಇವತ್ತಿಗೆ ಸಾಬೀತಾಗಿದೆ. ನಾವು ಅವತ್ತು ಹೇಳಿದ್ವಿ, ಇದು ಎಲ್ಲ ಎಡಪಂಥೀಯ ಚಿಂತಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇರ್ಕೊಂಡು ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಎನ್ನುವುದನ್ನು ನಾವು ಹೇಳಿದ್ವಿ. ಈಗ ಅದಕ್ಕೆ ಪುಷ್ಟಿ ಕೊಡುವಂತೆ ಚಿನ್ನಯ್ಯ ಕೋರ್ಟಿಗೆ ಸಲ್ಲಿಸಿರುವಂತಹ ವರದಿಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಖಳನಟ ಅಥವಾ ಚಿತ್ರನಟ ಪ್ರಕಾಶ್ ರಾಜ್ ಅವರ ಹೆಸರು ಉಲ್ಲೇಖ ಆಗಿದೆ. ನಾನು ಅಂದ್ಕೊಂಡಿದ್ದೆ ಅಥವಾ ನಾವೆಲ್ಲ ಅಂದ್ಕೊಂಡಿದ್ವಿ ಪ್ರಕಾಶ್ ರಾಜ್ ಇದನ್ನ ನಿರಾಕರಿಸ್ತಾರೆ ಅಂತೇಳಿ. ಇವತ್ತು ಪ್ರಕಾಶ್ ರಾಜ್ ಅವರು ಒಪ್ಕೊಂಡಿದ್ದಾರೆ. ನಾನು ಚಿನ್ನಯ್ಯನ ಜೊತೆ ಮಾತಾಡಿರೋದು ಸತ್ಯ. ಅದರ ನಂತರ ನಾನು ಪ್ರಣಬ್ ಮೊಹಂತಿ ಅವರಿಗೂ ಕೂಡ ನಾನು ಮಾತಾಡಿದೆ, ಅವ್ರು ನನಗೆ ಬಹಳ ಆಪ್ತರಿದ್ರು ಅಂತ ಹೇಳಿದ್ದಾರೆ. ಈಗ ನಮಗೆ ಬಹಳ ಮುಖ್ಯವಾದ ಪ್ರಶ್ನೆ ಇರುವಂತದ್ದು, SIT ರಚನೆ ಆಗುವ ಮೊದಲೇ ಪ್ರಣಬ್ ಮೊಹಂತಿ ಅವರಿಗೆ ಪ್ರಕಾಶ್ ರಾಜ್ ಮಾತಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆಮೇಲೆ ಪ್ರಕಾಶ್ ರಾಜ್ ಅವರೇ ಹೇಳ್ತಾರೆ, ವಿಟ್ನೆಸ್ ಹಾಸ್ಟೆಲ್ ಆಗಿದೆ, ಚಿನ್ನಯ್ಯ ಈಗ ಉಲ್ಟಾ ಆಗಿದ್ದಾನೆ, ಹಾಗಾಗಿ ಅವನ ಜೊತೆ ಕಾಂಟ್ಯಾಕ್ಟ್ ಇಟ್ಕೋಬೇಡಿ ಅಂತ ಹೇಳಿ ಪ್ರಣಬ್ ಮೊಹಂತಿ ಹೇಳಿದ್ದಾರೆ ಅಂತ ಹೇಳಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಪ್ರಕಾಶ್ ರಾಜ್ ಅವರು ಹೇಳಿರುವಂತದ್ದು. ನಮಗಿಲ್ಲಿ ಬಹಳ ಮುಖ್ಯವಾಗಿ ಕಾಡುವಂತ ಪ್ರಶ್ನೆ, ಜುಲೈ 15ನೇ ತಾರೀಕಿಗೆ ಓಜಸ್ವಿ ಗೌಡ ಅವರು ಇದು ನಮ್ಮ SITಗೆ ಚೀಫ್ ಆಗಿ ಪ್ರಣಬ್ ಮೊಹಂತಿ ಅವರು ಬರಬೇಕು ಅಂತ ಹೇಳಿ ಒಂದು ಪತ್ರವನ್ನ ಬರೀತಾರೆ, ಅದರಲ್ಲಿ ಉಲ್ಲೇಖ ಮಾಡ್ತಾರೆ. ಅದಕ್ಕಿಂತ ಮೊದಲೇ ಪ್ರಕಾಶ್ ರಾಜ್ ಅವರು ಪ್ರಣಬ್ ಮೊಹಂತಿ ಅವರ ಜೊತೆ ಈ ರೀತಿ ಮಾತಾಡಿದ್ದೀನಿ ಅನ್ನೋದು ಕೂಡ ಸಾಬೀತಾಗಿರುತ್ತದೆ. ಆಮೇಲೆ ಇತ್ತೀಚೆಗಷ್ಟೇ ಅವರು ಬ್ರೈನ್ ಮ್ಯಾಪಿಂಗ್ ವಿಷಯವನ್ನು ಹೇಳಿದ್ದಾರೆ. ಆ ಹೋರಾಟಗಾರರಲ್ಲಿ ಒಬ್ಬರಾಗಿರುವಂತಹ ಗಿರೀಶ್ ಅವರು ಈಗ ಚಿನ್ನಯ್ಯ ಎಂದು ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅಂತ ಹೇಳಿ ಆ ಪತ್ರದಲ್ಲೇ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಬ್ರೈನ್ ಮ್ಯಾಪಿಂಗ್ ಕೂಡ ಒಪ್ಕೋತೀನಿ ಅಂತ ಹೇಳಿ. ಅದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ SP ಅರುಣ್ ಕುಮಾರ್ ಅವರು ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕ್ತಾರೆ ಅದಕ್ಕೆ ಪರ್ಮಿಷನ್ ತಗೊಳ್ಳಕ್ಕೆ. ಆ ಸಂದರ್ಭದಲ್ಲೇ ತರಾತುರಿಯಲ್ಲಿ SITಯನ್ನ ರಚನೆ ಮಾಡ್ತಾರೆ. ಒಟ್ಟಾರೆ ಈ ಬೆಳವಣಿಗೆಗಳು ಬಹಳ ಗೊಂದಲಕಾರಿಯಾಗಿ ಕಾಣಿಸ್ತಾ ಇದೆ. ಪರಮೇಶ್ವರ್ ಅವರು ಕೂಡ ಏನು SITಯ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿರುವುದರ ಬಗ್ಗೆ ಏನು ಉಲ್ಲೇಖ ಮಾಡಿಲ್ಲ. ಈಗ ಗೃಹ ಸಚಿವರಾಗಿ ಪ್ರಿಯಾಂಕ ಖರ್ಗೆ ಅವರಿದ್ದಾರೆ. ಪರಮೇಶ್ವರ್ ಅವರು ಮುಚ್ಚಿಟ್ಟ ಸತ್ಯವನ್ನ ಪ್ರಿಯಾಂಕ ಖರ್ಗೆ ಅವರು ಬಯಲು ಮಾಡಬೇಕು. ಮತ್ತು ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಈ ನಿಟ್ಟಿನಲ್ಲಿ ಇನ್ನಷ್ಟು ಹೋರಾಟಗಳನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾ ಇದ್ದೀವಿ. ಇಲ್ಲಿ ಪ್ರಕಾಶ್ ರಾಜ್ ಅವರ ಎಂಟ್ರಿ ಮತ್ತು ಅದರಲ್ಲಿ ಬಹಳ ಈ ಚಿನ್ನಯ್ಯನ ರಿಪೋರ್ಟ್ ಅನ್ನು ನೀವು ಗಮನಿಸಬಹುದು. ಪಾಯಿಂಟ್ ನಂಬರ್ 19 ಆ ರಿಟ್ ಅರ್ಜಿಯಲ್ಲಿ 19ರಲ್ಲಿ ಅವನು ಉಲ್ಲೇಖ ಮಾಡ್ತಾನೆ, ನನ್ನ ಕಿವಿಗೆ ಹೆಡ್ಫೋನ್ ಅನ್ನು ಹಾಕಲಾಗಿತ್ತು ಅಂತ ಹೇಳಿ. ನಾವು ಅವಾಗಲೇ ಪ್ರಶ್ನೆ ಮಾಡಿದ್ವಿ, ಆ ವ್ಯಕ್ತಿಯನ್ನ ಸರ್ಕಾರಿ ಸುಪಾತಿಯಲ್ಲಿ ಇರಿಸಿಕೊಳ್ಬೇಕು ಅಥವಾ ಯಾವುದೋ IBಯಲ್ಲಿ ಇರಿಸಿಕೊಂಡು ಆತನಿಗೆ ರಕ್ಷಣೆಯನ್ನು ಒದಗಿಸಬೇಕಿತ್ತು. ಆದ್ರೆ ಏನು ಈ ಷಡ್ಯಂತ್ರದ ಭಾಗ ಯಾರಿದ್ದಾರೆ ಅವ್ರ ಜೊತೆಗೆ ಉಳಿಲಿಕ್ಕೆ ಅವಕಾಶ ಕೊಟ್ಟ ಕಾರಣಕ್ಕೆ ಅವನ ಕಿವಿಗೆ ಹೆಡ್ಫೋನ್ ಅನ್ನು ಹಾಕಿ ಆತನಿಗೆ ಡೈರೆಕ್ಷನ್ ಅನ್ನ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ನೀವು ಏನು ಇದನ್ನ ಗುಂಡಿಯನ್ನ ಅಗೆಯುವ ಸಂದರ್ಭದಲ್ಲಿ ಆತ ಆ ಕಡೆ ಈ ಕಡೆ ಓಡಾಡ್ತಿರುವಂತದ್ದು, AC ಅವರನ್ನ ಮತ್ತೆ ತನಿಖಾಧಿಕಾರಿಗಳನ್ನ ಕನ್ಫ್ಯೂಷನ್ ಮಾಡ್ತಿರುವಂತದ್ದು ನಮಗೆ ಕಂಡು ಬಂದಿತ್ತು. ನೀವು ಮಾಧ್ಯಮದಲ್ಲಿ ವರದಿ ಮಾಡಿದ್ರಿ. ಅದು ಯಾಕೆ ಅಂತ ಈಗ ಅರ್ಥ ಆಗ್ತದೆ. ಯಾಕಂದ್ರೆ ಇನ್ನೊಬ್ಬ ವ್ಯಕ್ತಿ ಆ ಹೆಡ್ಫೋನ್ ಅಲ್ಲಿ ಅವನಿಗೆ ಡೈರೆಕ್ಷನ್ ಕೊಡ್ತಾ ಇದೆ, ನೀನು ಆ ಕಡೆ ಹೋಗ್ಬೇಕು, ಇಲ್ಲಿಂದ ಆ ಕಡೆ ಹೋಗ್ಬೇಕು ಅಂತ ಹೇಳಿ. ಅಂದ್ರೆ SIT ಆ ವ್ಯಕ್ತಿಯನ್ನ ತನ್ನ ಸುಪರ್ದಿಯಲ್ಲಿ ಇರಿಸಿಕೊಳ್ಳದ, ಅವನಿಗೆ ಮಾಸ್ಕ್ ಅನ್ನ ಹಾಕ್ತಿದ್ದದ್ದು ಕೂಡ SIT ಅಲ್ಲ, ಅವನೇ ಹಾಕೊಂಡು ಬರ್ತಾ ಇದ್ದ. ಮಾಸ್ಕ್ ಹಾಕುವ ಹಿಂದಿರುವಂತ ರಹಸ್ಯವೇ ಅವನನ್ನ ಪೂರ್ತಿ ಮಾಸ್ಕಿಂಗ್ ಮಾಡಲಿಕ್ಕೆ ಕಾರಣವೇ ಇವರ ಹೆಡ್ಫೋನ್ ಅನ್ನ ಅಲ್ಲಿ ಇಡುವಂತದ್ದು. ಪಾಯಿಂಟ್ ನಂಬರ್ 19ರಲ್ಲಿ ಇದೆ.
ಆಮೇಲೆ ಇನ್ನೊಂದು ಪಾಯಿಂಟ್ ನಂಬರ್ 20ರಲ್ಲಿ 200 ಕೋಟಿಯ ಉಲ್ಲೇಖ ಬರ್ತದೆ. 200 ಕೋಟಿ ವೆಚ್ಚ ಇದು ನಿನಗೇನು ಕೊಡೋದು ದೊಡ್ಡದಲ್ಲ, ನಿಂಗೊಂದು 50 ಲಕ್ಷ ಕೊಡ್ತೀವಿ, ಮನೆ ಕಟ್ಟಿಕೊಡ್ತೀವಿ. ವೀರೇಂದ್ರ ಹೆಗಡೆ ಜೈಲಿಗೆ ಹೋದ್ರೆ ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ಪ್ರಕಾಶ್ ರಾಜ್ ಅವರು ಇವತ್ತು ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತಾಡಿದ್ದಾರೆ, ನಮ್ಗೆ ಬಹಳ ಖುಷಿ ಅದು. ಆದ್ರೆ ಇಲ್ಲಿ ಈ ಷಡ್ಯಂತ್ರ ಅನ್ನೋದಕ್ಕೆ ಬಹಳ ಗಟ್ಟಿಯಾದಂತ ಪುರಾವೆ ಏನು ಅಂತ ಹೇಳಿದ್ರೆ, ವೀರೇಂದ್ರ ಹೆಗಡೆ ಜೈಲಿಗೆ ಹೋದ್ರೆ ನಿಮ್ಗೆ 50 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಚಿನ್ನಯ್ಯಂಗೆ ಆಫರ್ ಮಾಡಿರುವಂತದ್ದು. ಈ SIT ರಚನೆ ಆದ ಸಂದರ್ಭದಲ್ಲಿ ಸದನದಲ್ಲೇ ನಮ್ಮ ರಾಜ್ಯದ ಆ ಕಾಲದ ಅಥವಾ ಈ ಕಾಲದ ಮುಖ್ಯಮಂತ್ರಿ ಆಗಿರುವಂತ ಆಗ DCM ಆಗಿರುವಂತ DK ಶಿವಕುಮಾರ್ ಅವರು ಇದೊಂದು ಷಡ್ಯಂತ್ರ ಅಂತ ಹೇಳಿದ್ದಾರೆ. ಆಮೇಲೆ ಇದರ ಹಿಂದೆ ಎಲ್ಲ ಎಡಪಂಥೀಯ ಚಿಂತಕರು ಇದ್ದಾರೆ ಅನ್ನೋದಕ್ಕೆ ಬಹಳ ಪುಷ್ಟಿ ಏನಂತ ಹೇಳಿದ್ರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಆಗಿದ್ದಂತಹ ಹಿಂದೆ ಗುಂಡೂರಾವ್ ಅವರು ಇದು ಎಡಪಂಥೀಯರ ಒತ್ತಡದ ಮೇರೆಗೆ SIT ರಚನೆ ಆಗಿರೋದು ಅಂತ ಉಲ್ಲೇಖವನ್ನ ಮಾಡಿರುವಂಥದ್ದು. ಕೇರಳದ ಸಂಸದರು ಇದರ ಬಗ್ಗೆ ಏನು ಕಮ್ಯುನಿಸ್ಟ್ ಸಂಸದರು ಇದರ ಬಗ್ಗೆ ಮಾತನಾಡಿದ್ದಾರೆ. ಈಗ ಚಿನ್ನಯ್ಯ ಹೇಳಿರುವ ಹೇಳಿಕೆಯನ್ನ ಆಧರಿಸಿ ನೋಡುವಾಗ ಇದರಲ್ಲಿ ಸಂಪೂರ್ಣವಾಗಿ ಎಡಪಂಥೀಯ ಚಿಂತಕರು ಅಥವಾ ಲೆಫ್ಟ್ ವಿಂಗ್ನವರು ಅವರೇ SITಯನ್ನ ಮುನ್ನಡೆಸುವ ರೀತಿಯಲ್ಲಿ ಕಂಡು ಬರ್ತದೆ. ಯಾಕಂದ್ರೆ ಈ ಪ್ರಣಬ್ ಮೋಹಂತಿ ಅವರು ನನಗೆ ಹೇಳಿದ್ರು, ಅವನಿಗೆ ವಿಟ್ನೆಸ್ ಹಾಸ್ಟೆಲ್ ಆಗಿದ್ದಾನೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಣಬ್ ಮೋಹಂತಿ ಅವರು ನನಗೆ ಗೊತ್ತಿಲ್ಲ, ಇದನ್ನು ಪ್ರಕಾಶ್ ರಾಜ್ ಹೇಳಿರುವಂತದ್ದು. ಪ್ರಣಬ್ ಮೋಹಂತಿ ಯಾರಿಗೆ ಉತ್ತರದಾಯಿ ಆಗ್ಬೇಕಿತ್ತು? ಪ್ರಕಾಶ್ ರಾಜ್ ಚಿನ್ನಯ್ಯ ಜೊತೆ ಮಾತಾಡಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಅವರಿಗೆ ನೋಟಿಸ್ ಕಳಿಸಿ ಅವ್ರನ್ನ ವಿಚಾರಣೆ ಮಾಡಬೇಕಿತ್ತ ಇಲ್ವಾ, ಅಥವಾ ಅವರಿಗೆ ಇವರು ಡೈರೆಕ್ಷನ್ ಮಾಡಬೇಕಿತ್ತ ಅನ್ನೋದು ನಮ್ದು ಪ್ರಶ್ನೆ. ಆ ಕಾರಣಕ್ಕೋಸ್ಕರ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ. ಬೇರೆ ಮತ್ತೆ ನಾವು ಯಾವಾಗಲೂ ಹೇಳ್ತಾ ಇದ್ವಿ, ಸರ್ಕಾರ ಮಧ್ಯಂತರ ವರದಿಯನ್ನು SITಯ ಮಧ್ಯಂತರ ವರದಿಯನ್ನು ಕೊಡಬೇಕು ಅಂತ. ಈಗ ಈ ಪ್ರಕರಣಕ್ಕೆ ಸುಮಾರು 10 ತಿಂಗಳಾಗ್ತಾ ಬಂತು. ಸರ್ಕಾರ ಯಾವುದೇ ರೀತಿಯಲ್ಲೂ ಮಧ್ಯಂತರ ವರದಿಯನ್ನು ಕೊಟ್ಟಿಲ್ಲ. ಸರ್ಕಾರ ಯಾಕೆ ಈ ರೀತಿಯ ಮೀನಾಮೇಷ ಎಣಿಸ್ತಾ ಇದೆ? ಒಂದು ರೀತಿಯಲ್ಲಿ ಜನರನ್ನು ಒಟ್ಟು ಈ ಪ್ರಕರಣದಿಂದ ಒಂದು ರೀತಿಯಲ್ಲಿ ದಾರಿ ತಪ್ಪಿಸುವಂತ ಯತ್ನ ಯಾಕೆ ಮಾಡ್ತಾ ಇದ್ದಾರೆ? ಇವತ್ತು ಈ ರಿಟ್ ಅರ್ಜಿಯಲ್ಲಿ ಪ್ರಕಾಶ್ ರಾಜರ ಹೆಸರು ಏನು ಉಲ್ಲೇಖ ಆಗಿದೆ, ಪ್ರಕಾಶ್ ರಾಜರು ಬಹಿರಂಗವಾಗಿ ಹೇಳ್ತಾರೆ SITಯ ಮುಖ್ಯಸ್ಥರಲ್ಲಿ ನಾವು ಮಾತಾಡಿದ್ದೇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಆ ವಿಷಯಗಳೆಲ್ಲವೂ ಕೂಡ ಕನ್ನಡಿಗರಿಗೆ, ನಮ್ಮ ರಾಜ್ಯದ ಜನತೆಗೆ ಗೊತ್ತಾಗಬೇಕಲ್ವಾ? ಅಥವಾ ಪ್ರಕಾಶ್ ರಾಜ್ ಹೇಳುವಂತದ್ರಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ ಇದು ಕೂಡ ಗೊತ್ತಾಗಬೇಕಲ್ವಾ? ಇವತ್ತು ರಿಟ್ ಪಿಟಿಷನ್ ಅನ್ನುವಂಥದ್ರಲ್ಲಿ ಏನು ಉಲ್ಲೇಖ ಆಗಿದೆ ಇದು ಸತ್ಯಾಂಶ. ಈ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿಯ ಮಾತಿನ ಆಧಾರದ ಅಡಿಯಲ್ಲಿ 100 ಕೋಟಿ ಭಕ್ತರ ಶ್ರದ್ಧೆಗೆ, ಧರ್ಮಕ್ಕೆ ಘಾಸಿ ಉಂಟು ಮಾಡಿ ಚಿನ್ನಯ್ಯ ಹೇಳಿದ ಅನ್ನ ಮಾತ್ರಕ್ಕೆ ಇವರು ಬುಲ್ಡೋಸರ್ ಅನ್ನು ನುಗ್ಗಿಸ್ಲಿಕ್ಕೆ, ದೇವಸ್ಥಾನದಲ್ಲಿ ಬುಲ್ಡೋಸರ್ ಅನ್ನು ನುಗ್ಗಿಸ್ಲಿಕ್ಕೆ ಹೊರಟಿದ್ರು. ಇವತ್ತು ಅದೇ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಇವತ್ತು ಇಷ್ಟೆಲ್ಲ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದನ್ನು ಖುದ್ದಾಗಿ ಒಪ್ಪಿಕೊಂಡಿದ್ದಾರೆ. ಅವರು ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಈ ಷಡ್ಯಂತ್ರದ ಮುಖ್ಯ ಪಾತ್ರಧಾರಿಯಾಗಿದ್ರು. ಇವತ್ತು ಆ ಮುಖ್ಯ ಪಾತ್ರಧಾರಿಯೇ ಮತ್ತೊಬ್ಬರ ಸೂತ್ರ ಮತ್ತೊಬ್ಬರ ಕೈಯಲ್ಲಿದೆ ಅಂತ ಅವ್ರು ಹೇಳಬೇಕು ಅಂತ ಆದ್ರೆ, ಸೂತ್ರಧಾರಿ, ಈ ಷಡ್ಯಂತ್ರದ ಸೂತ್ರಧಾರಿ ಯಾರು ಅನ್ನುವಂತ ನೈಜಾಂಶವನ್ನು ತಿಳಿದುಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಕನ್ನಡಿಗರು ಇದಕ್ಕೆ ಕಾಯ್ತಾ ಇದ್ದಾರೆ. ಆದ್ರಿಂದ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರದ ಕಳೆದ 10 ತಿಂಗಳ ನಡೆಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿ ಈ ಪ್ರಕರಣವನ್ನು ದಾರಿ ತಪ್ಪಿಸುವಂತಹ ವ್ಯವಸ್ಥೆಗಳು ಆಗ್ತಾ ಇದೆಯಾ ಅನ್ನುವಂಥ ಸಂಶಯ ನಮಗೆಲ್ಲರಿಗೂ ಇದೆ. ಇವತ್ತು ಈ ಸಂಶಯವನ್ನು ಇವರು ದೂರ ಮಾಡಲಿ. ವಸಂತರು ಹೇಳಿದ ಹಾಗೆ ಹಿಂದಿನ ಗೃಹ ಸಚಿವರು ಈ ವಿಷಯಗಳನ್ನು ಯಾವುದೂ ಕೂಡ ಬಹಿರಂಗ ಮಾಡಿರಲಿಲ್ಲ. ಇವತ್ತು ಹೊಸ ಗೃಹ ಸಚಿವರು ಬಂದಿದ್ದಾರೆ, ಅವರು ಈ ವಿಷಯಗಳನ್ನು ಕನ್ನಡಿಗರಿಗೆ, ಕರ್ನಾಟಕದ ಜನತೆಗೆ ಅನಾವರಣಗೊಳಿಸಲಿ. ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನುವಂಥದ್ದು ಹೊರಗೆ ಬರಲಿ. ಈ ಎಡಪಂಥೀಯರ ಸೂತ್ರದಂತೆ, ಎಡಪಂಥೀಯರು ಹೇಳಿದಂತೆ SIT ರಚನೆ ಮಾಡಿದ್ದೇವೆ ಅಂತ ಏನು ದಿನೇಶ್ ಗುಂಡೂರಾಯರು ಹೇಳಿದ್ರು, ಆ ಎಡಪಂಥೀಯರು ಯಾರು ಸೂತ್ರಧಾರಿಗಳು, ಇದೆಲ್ಲವೂ ಕೂಡ ಇವತ್ತು ಹೊರಗೆ ಬರಬೇಕಾಗಿದೆ. ಸುವೋಮೋಟೋ ಇದನ್ನು ಮುಂದುವರಿಸುವಂತ ಈ ಚಿನ್ನಯ್ಯನವರ ರಿಟ್ ಪಿಟಿಷನ್ನ ಆಧಾರದ ಅಡಿಯಲ್ಲಿ
ಈ ಪ್ರಕರಣವನ್ನು ಮತ್ತಷ್ಟು ಗಾಢವಾಗಿ ಮತ್ತಷ್ಟು ಆಳವಾಗಿ ಇವತ್ತು ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಆಗಿದೆ. ಅವ್ರು ಈ ಕೂಡಲೇ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಎಲ್ಲ ಪತ್ರಕರ್ತ ಮಿತ್ರರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮ್ಗೆಲ್ರಿಗೂ ಕಂಗ್ರ್ಯಾಚುಲೇಷನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತಂದ್ರೆ ಅಕಸ್ಮಾತ್ ಏನಾದರೂ ನಿಮ್ಮಗಳ ಹೋರಾಟ ಇಲ್ಲದೆ ಹೋಗಿದ್ದಿದ್ರೆ, ನೀವುಗಳು ಒಂದು ಧರ್ಮ ಸಂಸ್ಥೆಯನ್ನು ಉಳಿಸುವಂತ ಪ್ರಯತ್ನದಲ್ಲಿ ದೊಡ್ಡ ಕೈ ಜೋಡಿಸದೆ ಹೋಗಿದ್ದಿದ್ರೆ ಇವತ್ತು ಇಷ್ಟೆಲ್ಲ ಷಡ್ಯಂತ್ರದ ವಿಚಾರಗಳು ಬೆಳಕಿಗೆ ಬರ್ಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಹಿಂಗಾಗಿ ನೀವು ಮಾರಿಕೊಂಡ ಮಾಧ್ಯಮಗಳು ಅಂತ ಕರೆಸ್ಕೊಳ್ಬೇಕಾಗಿರುವಂತ ಸ್ಥಿತಿಗೆ ಒಳಗಾಗಿದ್ದೀರಿ ಅನ್ನೋದು ಕೂಡ ನನಗೆ ಗೊತ್ತು. ಆದರೆ ಸತ್ಯವನ್ನು ಹೊರಗೆ ತರಬೇಕಾದಾಗ ಈ ತರದ ಅನೇಕ ಸಂಗತಿಗಳನ್ನ ಎದುರಿಸಬೇಕಾಗುತ್ತೆ. ನಾನು ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಸರ್ಕಾರವೂ ಈ ವಿಚಾರದಲ್ಲಿ ರಿಲೆಕ್ಟೆಂಟ್ ಆಗಿದ್ದಾಗ, ಈ ತರದ ವಿಚಾರಗಳನ್ನ ಹೊರಗೆ ತರೋದಕ್ಕೆ ಸಾರಥ್ಯ ವಹಿಸದೆ ಹೋದಾಗ ಮಾಧ್ಯಮಗಳೇ ಇದನ್ನ ಮಾಡಿ ತಂದು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಇದು ಮಾಧ್ಯಮಕ್ಕೆ ಸಂದ ಜಯ. ಯಾಕೆ ಅಂತಂದ್ರೆ ಕಳೆದ ಕೆಲವು ವರ್ಷಗಳ ಹಿಂದೆ ಇದರ ಹೋರಾಟ ಆರಂಭವಾದಾಗ ನಾವು ಇದನ್ನ ಷಡ್ಯಂತ್ರ ಅಂತ ಹೇಳುವಾಗ ಅನೇಕರು ಆಡ್ಕೊಳ್ತಾ ಇದ್ರು. ಆರಂಭದಲ್ಲಿ ಹೋರಾಟಕ್ಕೆ ವಸಂತ್ ಗಿಳಿಯಾರ್ ಬಂದಾಗ ವಸಂತ್ ಗಿಳಿಯಾರ್ ಮೇಲೆ ಆದಂತ ವರ್ಬಲ್ ಆಕ್ರಮಣಗಳು ಅದನ್ನ ನಾವು ಇವತ್ತಿಗೂ ಕೂಡ ನೋಡಿದ್ದೇವೆ. ಆನಂತರ ನಾನು ಕೂಡ ಇದರೊಳಗೆ ಬಂದೆ. ಅನೇಕ ಮಿತ್ರರು ಇದಕ್ಕೆ ಜೋಡಿಸ್ಕೊಂಡ್ರು. ಪ್ರತಿಯೊಬ್ಬರ ಮೇಲೆ ಮಾಡಿದ ಈ ವರ್ಬಲ್ ಆಕ್ರಮಣಗಳು, ಅವರ ಚಾರಿತ್ರ್ಯ ಹನನದ ಪ್ರಯತ್ನ, ಇವೆಲ್ಲವನ್ನೂ ಕೂಡ ನಾವು ಕಣ್ಣಾರೆ ನೋಡಿದ್ದೇವೆ. ಇದೆಲ್ಲವನ್ನು ನೋಡುವಾಗ ಆಗ ನಾವು ಷಡ್ಯಂತ್ರ ಅಂತ ಹೇಳುವಾಗ ತುಂಬಾ ಜನ ಆಡ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಈ ಷಡ್ಯಂತ್ರ ಹೆಂಗೆ ಹೊರಗೆ ಬಂದಿದೆ ಅಂತಂದ್ರೆ, ಒಂದು ಕಡೆ ಚಿನ್ನಯ್ಯನೇ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ, ನನ್ನನ್ನು ಕರ್ಕೊಂಡು ಹೋಗಿದ್ರು, ರೆಸಾರ್ಟ್ ನಲ್ಲಿ ಇಟ್ಕೊಂಡಿದ್ರು, ನನಗೆ 5,000 ರೂಪಾಯಿ ಹಣವನ್ನ ನನ್ನ ಹೆಂಡತಿಗೆ ಟ್ರಾನ್ಸ್ಫರ್ ಮಾಡಿದ್ರು, 15,000 ರೂಪಾಯಿ ಹಣವನ್ನ ನನಗೆ ಅಲ್ಲೇ ತಕ್ಷಣದಲ್ಲಿ ಕೊಟ್ಟರು, ಇನ್ನೂ ಏನಾದ್ರೂ ವೀರೇಂದ್ರ ಹೆಗಡೆ ಅವರನ್ನ ಜೈಲಿಗೆ ಕಳಿಸಿದರೆ ಆದರೆ 50 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಪ್ರತಿಯೊಂದನ್ನು ಕೂಡ ಅವರು ಡೀಟೇಲ್ ಆಗಿ ವರ್ಣನೆ ಮಾಡಿದ್ದಾರೆ. ಬರೀ ಇಷ್ಟೇ ಅಲ್ಲದೆ ಪ್ರಕಾಶ್ ರಾಜ್ ಅವರು ಒಂದ್ ಕಡೆ ಹೇಳ್ಕೊಳ್ತಾರೆ, ನಂಗೆ ಬಹಳ ನಗು ಬಂತು ಅದು ಯಾಕಂಗೆ ಅಂತ. ಪ್ರಕಾಶ್ ರಾಜ್ ಹೇಳಿದ್ರಂತೆ, 29ನೇ ತಾರೀಕು ನಾನೇ ಬರ್ತೀನಿ, ಬಂದು ನಿನ್ ತಬ್ಕೊಳ್ತೀನಿ ಅಂತ. ಗೊತ್ತಿಲ್ಲ ನಂಗೆ ಈ ತರದೆಲ್ಲ ಯಾಕೆ ಹೇಳಿದ್ರು, ಏನದ್ರ ಹಿಂದೆ ಅವರ ಉದ್ದೇಶ ಏನಿತ್ತು, ಅಥವಾ ತಾನು ಸೂಪರ್ ಸ್ಟಾರ್ ತಬ್ಬಿಕೊಂಡ್ರೆ ಎಲ್ರಿಗೂ ಖುಷಿ ಆಗ್ಬೋದು ಅನ್ನುವಂತ ಅವ್ರ ಭಾವನೆ ಇದ್ದಿರಬಹುದು, ಗೊತ್ತಿಲ್ಲ. ಆದ್ರೆ ಈ ತರದ ಮಾತುಗಳನ್ನ ಅವ್ರು ಹೇಳಿದ್ದಾರೆ. ಎಲ್ಲಕ್ಕಿಂತಲೂ ಗಂಭೀರವಾದ ಸಂಗತಿ ಅಂತಂದ್ರೆ, ನಾವು ಕಳೆದ ಈ SIT ರಚನೆ ಆದಾಗ್ಲಿಂದಲೂ ಇದರ ಕುರಿತಂತೆ ಮಾತನಾಡ್ತಾ ಬಂದಿದ್ದೀವಿ. SIT ರಚನೆಯ ಹಿಂದೆಯೂ ಕೂಡ ಒಂದು ಇಡೀ ತಂಡ ಇದರ ಷಡ್ಯಂತ್ರದ ಪಾತ್ರವನ್ನು ವಹಿಸಿತ್ತು ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ನಾನು ತುಂಬಾ ಗಂಭೀರವಾದ ಆರೋಪ ಮಾಡ್ತೀನಿ. ಒಂದು ತಂಡ ಸ್ವತಃ ಸಿದ್ದರಾಮಯ್ಯನವರ ಆಸುಪಾಸ್ನಲ್ಲೇ ಕೂತ್ಕೊಂಡು ಈ ಕೆಲಸ ಮಾಡ್ತಾ ಇತ್ತು. ಆನಂತರ ಆ ತಂಡ ಅತಂತ್ರವಾಗಿ ಹೋಗಿದೆ ಇವತ್ತು ಅನ್ನೋದು ಕೂಡ ನಮ್ಗೆಲ್ರಿಗೂ ಗೊತ್ತಿದೆ. ಆ ತಂತ್ರ ಅಲ್ಲೇ ಆ ಗುಂಪು ಅಲ್ಲೇ ಕುಳಿತುಕೊಂಡು ಅವರು ಈ SIT ಫಾರ್ಮ್ ಮಾಡಬೇಕು ಅಂತ ಹೇಳಿದ್ದಲ್ಲದೆ, ಈ ಒಬ್ರು ಮಂತ್ರಿ ಆಗಿದ್ದವರು ಸ್ಪಷ್ಟವಾಗಿ ಹೇಳಿದ್ರು, ಎಡಪಂಥೀಯರ ಒತ್ತಡದ ಮೇಲೆಯೇ ನಾವು ಈ SITಯನ್ನ ಮಾಡ್ತಾ ಇದ್ದೀವಿ ಅಂತ ಒಪ್ಪಿಕೊಳ್ಳುವ ಮಟ್ಟಿಗೆ ಅವ್ರು ಬಂದ್ರು. ಆ ಬಂದ ನಂತರ SIT ಮಾಡಿದ್ರು. SIT ಎಲ್ಲಿವರೆಗೂ ಹೋಯ್ತು ಅಂತಂದ್ರೆ, ಒಬ್ಬ ಚಿನ್ನಯ್ಯ ಯಾರನ್ನ ನಂಬಲಿಕ್ಕೆ ಸಾಧ್ಯವಿರಲಿಲ್ವೋ, ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ನ ಎದುರಿಗೆ ಒಬ್ಬ ಚಿನ್ನಯ್ಯನ ಮಾತನ್ನ ಕೇಳಿ ಇಡೀ ಒಂದು SIT ರಚನೆ ಮಾಡಿದ್ರು. ಕಂಡಲ್ಲಿ ಅಗದ್ರು, ಆತ ತೋರಿಸಿದ ಜಾಗವನ್ನೆಲ್ಲ ಅಗದ್ರು, ಅತ್ಯಾಧುನಿಕ ಯಂತ್ರಗಳನ್ನ ತೆಗೆದುಕೊಂಡು ಬಂದ್ರು, ಅದಕ್ಕೆ ಬೇಕಾಗಿರುವಂತ ಅತ್ಯಾಧುನಿಕ ತಂತ್ರಗಳನ್ನ ಬಳಸಿ ಅಲ್ಲಿ ಆತ ಹೇಳಿದ್ದೇನು ಸಿಗಲಿಲ್ಲ ಅಂತ ಗೊತ್ತಾದಾಗ ಎಲ್ಲವೂ ಉಲ್ಟಾ ಹೊಡಿತು. ಅದರ ಕಥೆಯನ್ನು ನಾವು ನೋಡಿದ್ದೀವಿ. ಆದ್ರೆ ಅದೇ ಚಿನ್ನಯ್ಯ ಇವತ್ ನಿಂತ್ಕೊಂಡು ಕೋರ್ಟಿನ ಮುಂದೆ ಹೇಳ್ತಾ ಇದ್ದಾನೆ, ನನಗೆ ಇದಕ್ಕೋಸ್ಕರವೇ ದುಡ್ಡು ಕೊಡ್ಲಾಯ್ತು, ಈ ತರ ಮಾಡು ಅಂತ ಹೇಳಲಾಯ್ತು, ಹೀಗ್ ಮಾಡಿದ್ರೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಆಮಿಷ ಒಡ್ಡಲಾಯ್ತು ಅಂತ ಆತ ಕೋರ್ಟ್ ನಲ್ಲಿ ಕರ್ನಾಟಕ ಸರ್ಕಾರವೇ ಒಂದು ಪ್ರತಿವಾದಿಯಾಗಿರುವಂತ ಆ ವ್ಯವಸ್ಥೆಯಲ್ಲಿ ತಾನು ಹೇಳ್ತಿದ್ದಾನೆ ಅಂತಂದಾಗ ಇದು ಸರ್ಕಾರದ ಜವಾಬ್ದಾರಿ. ಚಿನ್ನಯ್ಯ ಏನ್ ಹೇಳಿದ್ದಾನೋ ಅದು ನೇರವಾಗಿ ಸರ್ಕಾರದ ಮೇಲೆ ಆರೋಪ. ಯಾಕೆಂದ್ರೆ ನಾನು ಹೇಳಿದ್ದ ಕಾರಣಕ್ಕೋಸ್ಕರ ನೀವು SIT ಮಾಡಿದ್ದೀರಾ, ಇಡೀ ನನ್ನ ಮತ್ತು ನಿಮ್ಮ ಕೋಟ್ಯಂತರ ರೂಪಾಯಿ ತೆರಿಗೆ ಹಣವನ್ನ ಇದಕ್ಕೋಸ್ಕರ ಖರ್ಚು ಮಾಡಲಾಗಿದೆ, ಒಬ್ಬ ಚಿನ್ನಯ್ಯ ಹೇಳಿದ ಅಂತ. ಆದ್ರೆ ಈ ಚಿನ್ನಯ್ಯನಿಗೆ ಹೇಳು ಅಂತ ಹೇಳಿದ್ಯಾರು? ಆತ ತುಂಬಾ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಇಂಥವ್ರು ನನಗೆ ಹೇಳಿದ್ದಾರೆ ಅಂತಂದ್ರೆ ಇದು ಬರೀ ಒಂದು ಸರ್ಕಾರಕ್ಕೆ ಮೋಸ ಅಲ್ಲ, ಇದು ಕರ್ನಾಟಕದ 7 ಕೋಟಿ ಜನಕ್ಕೆ ಮಾಡಿದ ಮೋಸ ಅಂತ.
ಈ ಮೋಸ ಯಾವ ಪರಿಯ ಮೋಸ ಅಂತಂದ್ರೆ ಇದೇ ಪ್ರಕರಣ. ಈ ಮಾಸ್ಕ್ ಮ್ಯಾನ್ ಬಂದಾಗ, ಮುಸುಕುಧಾರಿ ವ್ಯಕ್ತಿ ಬಂದಾಗ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ. ಮುಸುಕುಧಾರಿ ಬಂದ, ಇವತ್ತು ಬಾಡಿ ಸಿಗುತ್ತೆ, ನಾಳೆ ಸಿಗುತ್ತೆ ಅಂತ ಕಾಯ್ಕೊಂಡು ನಿಂತು ಅನೇಕರು ಹೇಳ್ತಿದ್ರು, ನಾನು ಇವತ್ತು ವೀರೇಂದ್ರ ಹೆಗಡೆ ಅವರ ಫೋಟೋನ ಮನೆಯಿಂದ ಆಚೆ ತೆಗೆದಿಟ್ಟಿದ್ದೀವಿ, ಇವತ್ತು ಅವ್ರನ್ನ ಕಂಡ್ರೆ ಹೀಗ್ ಮಾಡಿದ್ದೀವಿ, ಹಾಗೆ ಮಾಡ್ತೀವಿ ಅಂತೆಲ್ಲ ಹೇಳೋದನ್ನ ನಾವು ಕೇಳಿದ್ದೀವಿ. ಆದ್ರೆ ಇವತ್ತು ಯಾರು ಇದರ ಹಿಂದೆ ನಿಂತು ಚಿನ್ನಯ್ಯನಿಗೆ ಪ್ರೇರಣೆ ಕೊಟ್ಟಿದ್ರೋ ಅದೇ ಪ್ರಕಾಶ್ ರಾಜ್ ಹೇಳ್ತಾರೆ, ನಾನೇ ಅಂದ್ರೆ ಪ್ರಕಾಶ್ ರಾಜ್ ನನಗೆ ತುಂಬಾ ಗೌರವ ಇದೆ, ಜೆಂಟಲ್ ಮ್ಯಾನ್ ಆಗಿದ್ದಾರೆ ವೀರೇಂದ್ರ ಹೆಗಡೆ ಅವರು ಅಂತ ಹೇಳ್ತಾರೆ. ಅವತ್ತು ಚಿನ್ನಯ್ಯನಿಗೆ ವೀರೇಂದ್ರ ಹೆಗಡೆ ಅವರನ್ನ ಜೈಲಿಗೆ ಕಳಿಸಿದ್ರೆ 50 ಲಕ್ಷ ರೂಪಾಯಿ ಕೊಡ್ತೀವಿ, ಇದಕ್ಕೆ 200 ಕೋಟಿ ರೂಪಾಯಿ ಬಜೆಟ್ ಇದೆ ಅಂತ ಹೇಳಬೇಕಾದಾಗ ಅವತ್ತು ವೀರೇಂದ್ರ ಹೆಗಡೆ ಅವರು ಜೆಂಟಲ್ಮನ್ ಅಂತ ಅನ್ನಿಸ್ಲಿಲ್ವಾ? ವೀರೇಂದ್ರ ಹೆಗಡೆ ಅವರು ಜೆಂಟಲ್ಮನ್ ವೀರೇಂದ್ರ ಹೆಗಡೆಯವರ ಮೇಲೆ ಈ ರೀತಿಯ ಆರೋಪ ಮಾಡ್ತಾ ಇರುವಾಗ ನೀವು ಅದಕ್ಕೆ ಪ್ರೇರಣೆ ಕೊಡುವ ಮಾತುಗಳನ್ನ ಆಡಿದ್ರಲ್ಲ, ಅವತ್ತು ನಿಮ್ಮ ಮನಸ್ಸಿಗೆ ಕಸಿವಿಸಿ ಅನ್ನಿಸ್ಲಿಲ್ವಾ? ಇವತ್ತು ಪತ್ರಕರ್ತರು ನಿಮಗೆ ಕಠಿಣ ಪ್ರಶ್ನೆಗಳನ್ನ ಕೇಳ್ತಾ ಇರುವಾಗ ಇವತ್ತು ನಿಮಗೆ ಜ್ಞಾನೋದಯ ಆಗ್ತಾ ಇದೆ, ಅದರ ನನಗೆ ಹಿಂದಿನಿಂದಲೂ ಗೊತ್ತಿದೆ ಅಂತ ನೀವು ಹೇಳ್ತಿದ್ದೀರಿ. ಇದು ಒಪ್ಪಿಕೊಳ್ಳಬಹುದಾಗಿರುವಂತ ಮಾತಾ? ಅಥವಾ ಸ್ವತಃ ಪ್ರಕಾಶ್ ರಾಜ್ ಅವರು ಹೌದು ನಾನು ಈ ತರದೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದು ನನ್ನ ತಪ್ಪು, ನಾನು ಕ್ಷಮೆ ಕೇಳ್ತೀನಿ ಅಂತ 7 ಕೋಟಿ ಜನರ ಎದುರಿಗೆ ಕ್ಷಮೆ ಕೇಳ್ತಾರಾ? ಇವತ್ತು 7 ಕೋಟಿಯಲ್ಲಿ 2 ಕೋಟಿ ಜನರನ್ನು ತೆಗಿರಿ, ಅದರಲ್ಲಿ ಅನೇಕರು ಬೇರೆ ಬೇರೆ ಜನಾಂಗಕ್ಕೆ ಸೇರಿದವರಿದ್ದಾರೆ, ಅವರು ಆಸ್ತಿಕರಲ್ಲದವರಿದ್ದಾರೆ. 5 ಕೋಟಿ ಜನ ಆಸ್ತಿಕರು ಯಾರು ಧರ್ಮಸ್ಥಳವನ್ನ ನಂಬಿಕೊಂಡು ನಡೆದಿದ್ರೋ ಅವರ ಆಸ್ತಿಕತೆಯ ಮೇಲೆ ಆಗಿರುವಂತ ಆಘಾತಕ್ಕೆ ಇವತ್ತು ನಾನೇ ಹೊಣೆ ಅಂತ ಪ್ರಕಾಶ್ ರಾಜ್ ಹೇಳಲಿಕ್ಕೆ ಸಿದ್ಧ ಇದ್ದಾರಾ? ಇದು ಇವತ್ತು ಹೊರಗೆ ಬರಬೇಕಾಗಿದೆ. ಒಂದು ಪ್ರಕಾಶ್ ರಾಜನು ಕ್ಷಮೆ ಕೇಳಬೇಕು, ನಂಗೆ ಗೊತ್ತಿಲ್ಲ ಎಲ್ಲರ ಇದೇನಿದೆ, ಅವ್ರು ಇವತ್ತು ಹೇಳಬೇಕಾದ್ರೆ ಅವ್ರು ಹೇಳ್ತಾರಲ್ಲ ನನಗೆ ಅವ್ರು ಜೆಂಟಲ್ಮನ್ ಅನ್ನಿಸ್ತಾರೆ ಅಂತ. ಅವತ್ತು ಇಡೀ ರಾಜ್ಯದಲ್ಲಿದ್ದ ಜನರ ಮನಸ್ಸಿನೊಳಗೆ ವೀರೇಂದ್ರ ಹೆಗಡೆ ಅವರು ಜೆಂಟಲ್ಮನ್ ಅನ್ನೋ ಭಾವನೆಯನ್ನ ಕಿತ್ತು ಬಿಸಾಕಲಿಕ್ಕೆ ಪ್ರಯತ್ನ ಪಟ್ಟ ಪ್ರಕಾಶ್ ರಾಜರಿಗೆ ಇದಿರುವಂತ ಮೊದಲನೇ ಆಗ್ರಹ. ಇನ್ ಎರಡನೇದು, ಅಕಸ್ಮಾತ್ ಸರ್ಕಾರ ತುಂಬಾ ತೀವ್ರತರವಾಗಿರುವಂತ ಈ SITಯ ಮಧ್ಯಂತರ ವರದಿಯನ್ನಂತೂ ಅವರು ಮುಂದಿಡ್ಲೇಬೇಕು. ಅದಕ್ಕಂತೂ ನಮ್ಮ ಆಗ್ರಹ ಇದ್ದೇ ಇದೆ. ಏನಿದೆ ಅಂತ ನೋಡ್ಬೇಕಲ್ಲ, ಏನ್ ಮಾಡಿದ್ದಾರೆ ಅಂತ. ಈ ಮಧ್ಯಂತರ ವರದಿಯಲ್ಲಿ ಪ್ರಕಾಶ್ ರಾಜ್ ಫೋನ್ ಮಾಡಿರುವಂತದ್ದು ಪ್ರಣಬ್ ಮೊಹಂತಿ ಅವರು ದಾಖಲಿಸಿದ್ದಾರಾ? ಇದು ಬೇಕು ಅಂತ ಅವ್ರು ದಾಖಲಿಸಿರ್ಬೇಕಲ್ಲ. ನನಗೆ ಇಂತಿಂತವ್ರು ಫೋನ್ ಬಂದಿತ್ತು, ಈ ಫೋನಿನ ಆಧಾರದ ಮೇಲೆ ಹೀಗೆ ಹೇಳಿದ್ರು ಅವರು ಅಂತ ದಾಖಲಾಗಿರ್ಬೇಕು. ಅಕಸ್ಮಾತ್ ದಾಖಲಾಗಲಿಲ್ಲ ಅಂತಂದ್ರೆ ಮೊಹಂತಿ ಅವರು ಪ್ರಕಾಶ್ ರಾಜ್ ಹೇಳಿದಂತೆ ಅವರು ಕೇಳ್ಕೊಂಡು ಈ SIT ತನಿಖೆಯನ್ನು ಮಾಡಿದ್ದಾರಾ? ಈ ಪ್ರಶ್ನೆನೂ ಕೇಳಬೇಕು. ಇದು ನಾವೆಲ್ಲರೂ ಕೇಳಬೇಕಾಗಿರೋ ಎರಡನೇ ಪ್ರಶ್ನೆ. ಇನ್ನು ಮೂರನೇದು, ಇವತ್ತು ನಾನು ಧರ್ಮ ಬೀರುವಾಗಿದ್ದೀನಿ, ನಾನು ಧರ್ಮವನ್ನು ಒಪ್ತೇನೆ ಅಂತ ಹೇಳಿ ದೇವಸ್ಥಾನಗಳಿಗೆ ಹೋಗ್ತಾ ಶ್ರದ್ಧೆಯಿಂದ ಭಗವಂತನಿಗೆ ನಡ್ಕೊಳ್ಳುವಂತ CM ಇದ್ದಾರೆ. ಇವತ್ತು ನಾನು ಅವರನ್ನು ಅತ್ಯಂತ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ. ನಮ್ಮೆಲ್ಲರ ನಂಬಿಕೆಗೆ ಘಾಸಿಯಾಗಿರುವಂತ ಸಂಗತಿ ಇದು. ನೀವು SIT ರಚನೆ ಆಗುವ ಬಹುಶಃ ಅದೇ ಸಂದರ್ಭದಲ್ಲಿ ಅವರು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ರು. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರೊಂದಿಗೆ ಮತ್ತು ಧರ್ಮಸ್ಥಳದ ದೇವರ ದರ್ಶನವನ್ನ ಪಡ್ಕೊಂಡು ವೀರೇಂದ್ರ ಹೆಗಡೆ ಅವರು ಮಾತಾಡಿಸಿಕೊಂಡು ಬಂದಿದ್ದು ನನಗೆ ಈ ಸಂದರ್ಭದಲ್ಲಿ ನೆನಪಾಗ್ತಿದೆ. ಈಗ ನಾನು ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತೀನಿ, ಆದಷ್ಟು ಬೇಗ ಈ ಪ್ರಕರಣದಲ್ಲಿರುವಂತ ನ್ಯಾಯವನ್ನ ಹೊರಗೆ ತರಬೇಕಾಗಿದೆ ಅಂತ. ಇದಕ್ಕೆ ಇನ್ನೂ ತಡ ಮಾಡದಷ್ಟು ಈ ತರದವರ ಸಂಖ್ಯೆ ಬೆಳೀತಾ ಹೋಗುತ್ತೆ. ಧರ್ಮಸ್ಥಳ ಅನ್ನೋದೊಂದು ನೆಪ ಮಾತ್ರವಾಗಿತ್ತು ಇವರಿಗೆ. ಇದಕ್ಕೆ ಬೇಕಾಗಿರುವಂತ ಪೂರಕವಾಗಿರುವಂತಹ ಹಣವನ್ನ ಎಲ್ಲ ಕಡೆಯಿಂದ ಸಂಗ್ರಹಿಸಿ ಕರ್ನಾಟಕದ ಬೇರೆ ಬೇರೆ ಕ್ಷೇತ್ರಗಳ ಮೇಲೆ, ದೇಶದ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳ ಮೇಲೆ, ನಾನು ಇನ್ನೂ ಸ್ಪಷ್ಟವಾಗಿ ಹೇಳೋದಾದ್ರೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಆಘಾತ ಮಾಡಬೇಕು ಅನ್ನುವಂತ ಇವ್ರ ಯೋಜನೆ ಏನಿತ್ತೋ ಇದನ್ನ ಒಬ್ಬ ಮಾಸ್ಕ್ ಮ್ಯಾನ್ ಬಯಲಿಗೆಳೆದಿದ್ದಾನೆ. ಆ ಮಾಸ್ಕ್ ಮ್ಯಾನ್ ಏನ್ ಹೇಳಿದ್ದಾನೋ ಅದರ ಮೇಲೆ ತನಿಖೆಯನ್ನ ಮತ್ತೊಮ್ಮೆ ನಡೆಸಿ, ಮಾಸ್ಕ್ ಮ್ಯಾನ್ ಇವತ್ತು ಏನ್ ಹೇಳ್ತಿದ್ದಾನೋ ಅದರ ಆಧಾರದ ಮೇಲೆ ಇವರೆಲ್ಲರನ್ನೂ ವಿಚಾರಣೆಗೆ ಕರೆಸಿ ಈ ತರದ ಆಘಾತ ಇನ್ಮುಂದೆ ಆಗದಂತೆ ತಡೆಯುವಂತ ಹೊಣೆಗಾರಿಕೆ ನಾನು ಅನ್ಕೊಳ್ತೀನಿ ರಾಜ್ಯದ ಮುಖ್ಯಮಂತ್ರಿಯವರ ಮೇಲಿದೆ. ಅವರ ಮೇಲೆ ನಮಗೊಂದು ವಿಶ್ವಾಸ ಇದೆ, ಅವರು ಇದನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ತಾರೆ. ಹೊಸ ಗೃಹ ಸಚಿವರು ಬಂದಿದ್ದಾರೆ, ಗೃಹ ಸಚಿವರು ಕೂಡ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಇದಕ್ಕೊಂದು ಪರಿಹಾರವನ್ನು ಕೊಡಿಸ್ತಾರೆ ಅಂತ ನಾನು ಅಪೇಕ್ಷಿಸ್ತೇನೆ. ಅಕಸ್ಮಾತ್ ಈಗ ಆಗಬೇಕು ಅಂತಂತೂ ನಮ್ಮ ಆಗ್ರಹ ಇದೆ. ನಾವಂತೂ ಜನರ ಮುಂದೆ ಹೋಗ್ತೀವಿ, ನಮಗೆ ಗೊತ್ತಿರೋದು ಜನರ ನ್ಯಾಯಾಲಯ ಒಂದೇ. ನಾವು ಜನಾಗ್ರಹ ಸಭೆಗಳನ್ನ ಅಲ್ಲಲ್ಲಿ ಮಾಡ್ತೀವಿ, ಮಾಡಿ ಜನರ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತೀವಿ. ಅಕಸ್ಮಾತ್ ಸರ್ಕಾರ ಆಗ್ಲೂ ರಿಲಕ್ಟೆಂಟ್ ಆಗಿದ್ರೆ ನಾವು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳ್ಕೊಳ್ತೀವಿ, ನಮಗೆ ನ್ಯಾಯ ಕೊಡಿಸಿ. ನೀವು ಹೊಸ ಮಂದಿರಗಳನ್ನೇನೋ ಕಟ್ತಾ ಇದ್ದೀರಾ, ಆದ್ರೆ ನಾವು ಶ್ರದ್ಧೆಯಿಂದ ನಡ್ಕೊಳ್ತಾ ಇರುವಂತ ಮಂದಿರದ ಮೇಲೆ ಆಗ್ತಾ ಇರುವ ಈ ಆಘಾತಗಳನ್ನ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ದಯಮಾಡಿ ನ್ಯಾಯ ಕೊಡಿಸಿ ಅಂತ ನಾವು ಕೇಂದ್ರ ಸರ್ಕಾರವನ್ನ ಕೇಳ್ಕೊಳ್ತಿದ್ದೀವಿ. ಆದ್ರೆ ಆ ತರದ ಪರಿಸ್ಥಿತಿ ಬರಲಾರದು ಅಂತ ನನಗೆ ಗೊತ್ತಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ಸರಿಯಾದ ನ್ಯಾಯವನ್ನ ಕೊಡಿಸ್ತಾರೆ ಅನ್ನುವಂತ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತೇನೆ. ಅಲ್ಲ, ಅದು ಈ
ಜೆಂಟ್ಲ್ಮನ್ ಅಂತ ಹೇಳ್ತಾರಲ್ಲ ಪ್ರಕಾಶ್ ರಾಜ್ ಅವರು ರಾಮಕೃಷ್ಣ ಶಿವ ನಾಟಕದಲ್ಲಿ ಧರ್ಮಾಧಿಕಾರಿಗಳನ್ನು ವ್ಯಂಗ್ಯ ಮಾಡಿದ್ದಾರೆ. ಜನಾಗ್ರಹ ಸಭೆ ಅಂದ್ರೆ ಅದೇನಾದ್ರು ಅಂದ್ರೆ ನಿರ್ದಿಷ್ಟ ಡೆಡ್ಲೈನ್ ಅಂತ ಏನಾದ್ರು ಸರ್ಕಾರ ಕೊಡ್ತಾ ಅಥವಾ ಯಾವತ್ತು ಮಾಡ್ತಾರೆ? ಇಲ್ಲ, ಸರ್ಕಾರಕ್ಕೆ ಈಗಾಗಲೇ SITಯ ತನಿಖೆ ಅನ್ನೋದು ತೀವ್ರವಾದಂತ ವಿಳಂಬಗತಿಯಲ್ಲಿ ನಡೆದಿದೆ. ಇದು ಇಷ್ಟು ಅಂತರ ತಗೊಳ್ಬೇಕಾದ ಅಗತ್ಯ ಇರಲಿಲ್ಲ. ಸರ್ಕಾರದ ಮೇಲೆ ಭರವಸೆ ಬರಬೇಕಾದರೆ ತಕ್ಷಣಕ್ಕೆ ಅದನ್ನ ಏನಂತ ಹೇಳಿ ಒಂದು ಜನರಿಗೆ ಉತ್ತರ ಕೊಡಬೇಕು. ಯಾಕಂದ್ರೆ ಜನರ ಧಾರ್ಮಿಕ ಭಾವನೆ ನಿರಂತರವಾಗಿ ಹಾಳಾಗಿದೆ. ನಾವಿಲ್ಲಿ ಯಾವುದೋ ವ್ಯಕ್ತಿಯನ್ನ ಪ್ರಶ್ನೆ ಮಾಡ್ತಾ ಇಲ್ಲ, ನಾವಿಲ್ಲಿ ಕರ್ನಾಟಕ ಸರ್ಕಾರವನ್ನ ಪ್ರಶ್ನೆ ಮಾಡೋದು. ಕರ್ನಾಟಕ ಸರ್ಕಾರ ಈಗ ನಿಜವಾಗಿಯೂ ಮತ್ತೆ SITಯ ಚೀಫ್ ಇದಕ್ಕೆ ಉತ್ತರ ಕೊಡಬೇಕು. ಯಾಕಂದ್ರೆ ಅವರು ನಾವು SITಯ ಮುಖ್ಯಾಧಿಕಾರಿಗಳ ಮೇಲೆ ನಾವು ಗೂಬೆ ಕೂರಿಸ್ತಾ ಇಲ್ಲ ಅಥವಾ ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಾಶ್ ರಾಜ್ ಅವರು ಪ್ರಣಬ್ ಮೊಹಂತಿ ಅವರು ನನ್ಗೆ ಅತ್ಯಂತ ಆಪ್ತರು, ಅವನು ವಿಟ್ನೆಸ್ ಹಾಸ್ಟೆಲ್ ಆಗಿದ್ದಾನೆ, ಇನ್ ಮುಂದೆ ಅವನ ಹತ್ರ ಮಾತಾಡಬೇಡಿ ಅಂತೇಳಿ ಪ್ರಣಬ್ ಮೊಹಂತಿ ನನಗೆ ಹೇಳಿದ್ರು ಅಂತ ಹೇಳುವ ಮೂಲಕ ಯಾಕೆ ಪ್ರಣಬ್ ಮೊಹಂತಿ ಅವರು ಪ್ರಕಾಶ್ ರಾಜ್ಗೆ ಇದನ್ನ ರಿಪೋರ್ಟ್ ಮಾಡ್ತಾರೆ ಅನ್ನೋದು ನನ್ನೊಂದು ಪ್ರಶ್ನೆ. ಮತ್ತೆ ಜನಾಗ್ರಹ ಸಭೆ ಅಂತ ಹೇಳಿದ್ರೆ ಹಿಂದೂ ಕೂಡ ಮಾಡಿದೀವಿ, ಮುಂದೂ ಮಾಡ್ತೀವಿ. ಸರ್ಕಾರ ಅದಕ್ಕೆ ಸ್ಪಂದಿಸದೇ ಇದ್ದರೆ ಚಕ್ರವರ್ತಿ ಅವರು ಹೇಳಿದ ಹಾಗೆ ನಮ್ಮ ಮತ್ತೇನ್ ಮಾಡ್ಲಿಕ್ಕಿದೆ, ಜನರ ಮುಂದೆ ಹೋಗೋದು, ನಂತರ ಕೇಂದ್ರವನ್ನ ಪ್ರಶ್ನೆ ಮಾಡೋದು. ನಾವು ಕೇಂದ್ರ ಇದಕ್ಕೆ ಮಧ್ಯ ಪ್ರವೇಶಿಸಿ ಒಂದು ವಿಶೇಷವಾದಂತಹ ತನಿಖೆಯನ್ನ ಮಾಡುವ ಹಾಗೆ ನಾವು ಕೇಂದ್ರಕ್ಕೆ ಆಗ್ರಹ ಮಾಡ್ತೀವಿ. ಇನ್ನೊಂದು ಆಗ್ಲೇ ಚಕ್ರವರ್ತಿ ಅವರು ಹೇಳಿದ್ರು, ಇವತ್ತು ಪ್ರಕಾಶ್ ರಾಜ್ ಹೇಳಿದ್ರು ನಮ್ಮ ಧರ್ಮಾಧಿಕಾರಿಗಳನ್ನ ಏನು ಜೆಂಟ್ಲ್ಮನ್ ಅಂತ ಹೇಳಿದ್ರು, ಬಹಳ ಖುಷಿ ನಮ್ಗೆ. ಆದ್ರೆ ಇದೇ ಪ್ರಕಾಶ್ ರಾಜು ತನ್ನ ನಿರ್ದಿಗಂತ ಎನ್ನುವಂತ ಸಂಸ್ಥೆಯ ಮೂಲಕ ಒಂದು ನಾಟಕ ಮಾಡ್ತಾರೆ, ರಾಮಕೃಷ್ಣ ಶಿವ ಅಂತ ಹೇಳಿ. ಆ ನಾಟಕ ನೋಡಿ ನೀವು ಒಂದ್ಸಾರಿ. ಅದರಲ್ಲಿ ಧರ್ಮಾಧಿಕಾರಿಗಳ ಪಾತ್ರವನ್ನು ಸೃಷ್ಟಿ ಮಾಡಿ, ಧರ್ಮಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಅನೌನ್ಸ್ಮೆಂಟ್ ಅನ್ನು ಮಾಡಿಸಿ, ನಮ್ಮ ಧರ್ಮಾಧಿಕಾರಿಗಳನ್ನ ಹಾಕುವಂತ ಪೇಟವನ್ನ ತೋಡಿಸಿ ಬಹಳ ತುಚ್ಛವಾಗಿ ಅತ್ಯಂತ ನೀಚ ಭಾಷೆಯಲ್ಲಿ ನಿಂದಿಸುವಂತಹ ಕೆಲಸವನ್ನು ಕೂಡ ಪ್ರಕಾಶ್ ರಾಜ್ ಮಾಡಿದ್ದಾರೆ. ಇವತ್ತು ಬೀಸುವ ಕೋಲಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ, ಒಂದು ನುಡಿಚಿಕೊಳ್ಳಲಿಕ್ಕೆ ಈ ರೀತಿಯ ಒಂದು, ಅವರು ಮೊದಲೇ ಕಳನಟ, ಒಂದು ನಾಟಕದ ಮಾತನಾಡಿದ್ದಾರೆ ಅಂತ ನನಗನ್ಸುತ್ತೆ. ನಾನು ಹಿಂದೂ ವಿರೋಧಿ ಅಲ್ಲ, ನಾನು ಹಿಂದೂ ದೇವಸ್ಥಾನಗಳಿಗೆ ಹೋಗ್ತೀನಿ. ನನ್ನ ವೈಫು ಕೂಡ ಹಿಂದೂ ದೇವಸ್ಥಾನಕ್ಕೆ ಹೋಗ್ತಾರೆ. ಯಾರಾದ್ರೂ ಹಿಂದೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿ ಶಿಫಾರಸ್ ಮಾಡಿದ್ರೆ ಮಾಡ್ತೀನಿ. ನ್ಯಾಯ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ, ಅಷ್ಟಕ್ಕೆ ನನ್ನನ್ನ ಹಿಂದೂ ವಿರೋಧಿ ಅಂತ ಹೇಳ್ತಾರೆ. ಇದು ಸರಿಯಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ಪ್ರಕಾಶ್ ರಾಜ್ ಅವರು ರಾಮನನ್ನ ಪ್ರಶ್ನೆ ಮಾಡುವವರು, ರಾಮ ದಾಳಿ ಮಾಡ್ಲಿಕ್ಕೆ ಬಂದ ಅಂತ ಹೇಳುವವರು. ರಾಮ ಯಾರು? ಹಿಂದೂ ದೇವರು ತಾನೆ. ಪ್ರಕಾಶ್ ರಾಜ್ ಅವರ ಹೆಂಡತಿ ದೇವಸ್ಥಾನಕ್ಕೆ ಹೋಗುವ ಫೋಟೋ ವೈರಲ್ ಆದ ನಂತರ ಅವರಿಗೆ ಹೇಳ್ತಾ ಇರೋದು ನಾನು ಹಿಂದೂ. ಒಂದು ಮಾಧ್ಯಮವೊಂದರ ಸಂದರ್ಭ ನಾನು ಗ್ರಹಿಸಿದಂತೆ ಪ್ರಕಾಶ್ ರಾಜ್ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದಾಗೆಲ್ಲ ಅವ್ರನ್ನ ಪ್ರಶ್ನೆ ಮಾಡಿದೀವಿ. ಅವ್ರು ನ್ಯಾಯದ ಪರವಾಗಿ ಪ್ರಶ್ನೆ ಮಾಡಿದಕ್ಕೆ ಯಾರು ಪ್ರಶ್ನೆ ಮಾಡಲಿಲ್ಲ ಅನ್ಸುತ್ತೆ. ಅಲ್ಲ, ಮತ್ತು ಇವತ್ತಿನ ಪ್ರೆಸ್ ಮೀಟ್ ಯಾತಕ್ಕೆ ಅಂತಂದ್ರೆ ಪ್ರಕಾಶ್ ರಾಜ್ ಅವರು ಇವತ್ತು ಅನ್ಯಾಯದ ಪರವಾಗಿ ನಿಂತಿದ್ರು ಅನ್ನೋ ಕಾರಣಕ್ಕೆ ಪ್ರೆಸ್ ಮೀಟ್. ನೀವು ಚಿನ್ನಯ್ಯನಿಗೆ ನೀವು ಅನ್ಯಾಯ ಮಾಡ್ಲಿಕ್ಕೆ ಪ್ರೇರೇಪಣೆ ಕೊಟ್ಟಿದ್ಯಾಕೆ? ನಮ್ಮ ಪ್ರೆಸ್ ಮೀಟ್ ಆ ಕಾರಣಕ್ಕೋಸ್ಕರ. ನೀವು ಚಿನ್ನಯ್ಯನಿಗೆ ಹಣ ಕೊಡ್ತೀನಿ ಅಂತ ಹೇಳಿದ್ಯಾಕೆ? ನಾನು ತಬ್ಬಿಕೊಳ್ತೀನಿ ಅಂತ ಹೇಳಿದ್ಯಾಕೆ? ಅವನು ಚಿನ್ನಯ್ಯ ಸುಳ್ಳು ಹೇಳಲಿಕ್ಕಿದ್ದಾನೆ ಅಂತ ಗೊತ್ತಿದ್ದಾಗ್ಲೂ ಕೂಡ ಅವನಿಗೆ ಹಿಂಗ್ ಪ್ರೇರಣೆ ಕೊಡುತ್ತೆ. ಇನ್ನೂ ಹೆಚ್ಚಿನ ಗಂಭೀರವಾದ ಸಂಗತಿ ಚಿನ್ನಯ್ಯ ಹೇಳಿರೋದೇನು ಅಂತಂದ್ರೆ, ಚಿನ್ನಯ್ಯ ಹೇಳಿದಾನೆ, ಗಿರೀಶ್ ಮಟ್ಟಣ್ಣನವರು ಹೇಳಿದಂತೆ ನೀನು ಹೇಳಿದರೆ ನಾನು 29ನೇ ತಾರೀಕು ಬಂದು ನೀನು ತಬ್ಕೊಳ್ತೀನಿ. ಹೇಳಿದಂತೆ ಹೇಳೋದೇನು? ಏನ್ ನಡೆದಿದೆಯೋ ಅದನ್ನು ಹೇಳು ಅಂತ ಹೇಳಿದಿದ್ರೆ ಅದು ನ್ಯಾಯ ಆಗಿರ್ತಿತ್ತು. ಇದು ನ್ಯಾಯ ಅಲ್ಲ, ಇದು ಅನ್ಯಾಯ. ಪ್ರಕಾಶ್ ರಾಜ್ ತನ್ನ ಗಿರೀಶ್ ಅವರ ತಲೆಯಲ್ಲಿರುವಂತಹ ಸಂಗತಿಯನ್ನ ಚಿನ್ನಯ್ಯನ ಬಾಯಲ್ಲಿ ಹೇಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರಲ್ಲ, ಇದು ಅನ್ಯಾಯ ಅಂತ. ನಾವಿವತ್ತು ಬಂದು ಕೂತಿರೋದು ಅನ್ಯಾಯದ ವಿರುದ್ಧವೇ. ಪ್ರಕಾಶ್ ರಾಜ್ ನ್ಯಾಯದ ಪರವಾಗಿ ದನಿ ಎತ್ತಿದ್ ಯಾವತ್ತೂ ಇಲ್ಲ. ಎಲ್ಲವೂ ಈ ತರದ ಸಂಗತಿಗಳೇ. ಅದನ್ನ ಅವ್ರು ನ್ಯಾಯ ಅಂತ ಕರ್ಕೊಳ್ತಾರೆ ಅಷ್ಟೇ. ಇವತ್ತು ಇದಕ್ಕೊಂದು ಹೊಸ ನರೇಟಿವ್ ಕ್ರಿಯೇಟ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ 100% ಅನ್ಯಾಯದ ವಿಚಾರ ಏನಿದೆಯೋ ಅವರದ್ದು, ಅದನ್ನೇ ನಾವು ಎತ್ತು ಪ್ರಶ್ನೆ ಮಾಡ್ತಾ ಇರೋದು. ಮತ್ತೆ ಅದರ ಒಟ್ಟಿಗೆ ಒಂದು ದಿನೇಶ್ ಗುಂಡೂರಾಯರು ಹೇಳಿದ್ರು, ಎಡಪಂಥೀಯರ ಒತ್ತಡದಿಂದ ನಾವು SIT ರಚನೆಯನ್ನು ಮಾಡಿದ್ದೇವೆ ಅಂತ. ಎಡಪಂಥೀಯರು ಅನ್ನುವಂಥವ್ರು ಯಾರು ಅನ್ನುವಂಥದ್ದು ಅವ್ರು ಇವತ್ತಿನವರೆಗೂ ಸರ್ಕಾರ ಆಗಲಿ ಅವರಾಗಲಿ ಹೇಳಲಿಲ್ಲ. ಇವತ್ತಿನ ಈ ಬೆಳವಣಿಗೆಗಳನ್ನೆಲ್ಲ ನೋಡಿದಾಗ ಇದು ಕೇವಲ ಪ್ರಕಾಶ್ ರಾಜ್ ಒಬ್ಬರದ್ದು ಮಾತ್ರ ಅಲ್ಲ. ಪ್ರಕಾಶ್ ರಾಜ್ ಒನ್ ಆಫ್ ದೆಮ್. ಇವರೆಲ್ಲರೂ ಸೇರಿ ಇರ್ತಕ್ಕಂತಹ ಈ ಎಡಪಂಥೀಯರ ಕೂಟ, ಅದರ ನಿರ್ದೇಶನದಂತೆ ಈ ಸರ್ಕಾರ ಕಾರ್ಯಚಟುವಟಿಕೆ ಮಾಡ್ತಾ ಇದೆಯಾ? ಅದರ ನಿರ್ದೇಶನದಂತೆ ಇವತ್ತು SIT ತನಿಖೆ ನಡೀತಾ ಇದೆಯಾ? ಈ ಎಲ್ಲ ಸತ್ಯಗಳು ಬರಬೇಕಲ್ಲ. ಇದು ಕೇವಲ ಪ್ರಕಾಶ್ ರಾಜ್ನ ಒಬ್ಬರದ್ದು ವಿಷಯ ಅಲ್ಲ. ಇವತ್ತು ಶಬರಿಮಲೆಯ ಇಶ್ಯೂ ಇರ್ಬೋದು, ಅಲ್ಲಿ ಸದ್ಗುರುರವರ ಆಶ್ರಮದ ಇಶ್ಯೂ ಇರ್ಬೋದು. ಈ ರೀತಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ
ವ್ಯವಸ್ಥಿತವಾದಂತಹ ಎಡಪಂಥೀಯರ ದಾಳಿಗೆ ಇತಿಹಾಸ ಇದೆ. ಈ ಧರ್ಮಸ್ಥಳದ ಮೇಲೆ ಈ ಷಡ್ಯಂತ್ರ ಕೂಡ ಅದರದ್ದೇ ಭಾಗ. ಇದು ಸರ್ಕಾರವೇ ಒಪ್ಪಿಕೊಂಡಿದೆ. ಇವತ್ತು ಅದೆಲ್ಲವೂ ಕೂಡ ಅನಾವರಣ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಸರ್, ಪ್ರಕಾಶ್ ರಾಜ್ ಅವರು ಚಿನ್ನಯ್ಯನವರಿಗೆ ದುಡ್ಡು ಕೊಡ್ತೀವಿ ಅಂತ ನೇರವಾಗಿ ಹೇಳಿದ್ದಾರೆ. ಇಲ್ಲ, ಪ್ರಕಾಶ್ ರಾಜ್ ಅಲ್ಲ, ಚಿನ್ನಯ್ಯ ಮಾಡಿದಂತ ಏನು ರಿಟ್ ಅರ್ಜಿಯಲ್ಲಿ ಇದು 100 ಕೋಟಿಯ ವ್ಯವಹಾರ, ನಿಂಗೆ ವೀರೇಂದ್ರ ಹೆಗಡೆ ಜೈಲಿಗೆ ಹೋದ್ರೆ ನಿಂಗೆ 50 ಲಕ್ಷ ಕೊಡ್ತೀವಿ, ಮನೆ ಕಟ್ಸ್ಕೊಡ್ತೀವಿ ಅಂತ ಹೇಳಿದಾನೆ ಚಿನ್ನಯ್ಯ. ಪಾಯಿಂಟ್ ನಂಬರ್ 22 ಅಲ್ಲಿದೆ. ಆಮೇಲೆ ಇನ್ನೊಂದು, ಪ್ರಕಾಶ್ ರಾಜ್ ಅವರು ಈಗಾಗಲೇ ಹೇಳಿದ್ರು ನೋಡಿ, ಅವರು ದುಷ್ಪ್ರೇರಣೆ ಮಾಡಿದ್ದಾರೆ ಈ ಪ್ರಕರಣದಲ್ಲಿ. ದುಷ್ಪ್ರೇರಣೆ 120 BNSL ಏನೋ ಬರುತ್ತೆ ಗೊತ್ತಿಲ್ಲ. ಪ್ರಕಾಶ್ ರಾಜ್ ಅವರು ನೀನು ಧೈರ್ಯವಾಗಿ ಮಾತಾಡಿದ್ರು. ನನಗೆ SIT ಮುಂದೆ ಹೋಗ್ಲಿಕ್ಕೆ ಭಯ ಆಗ್ತಿದೆ ಅಂತ ಹೇಳಿ ನನಗೆ ಹೇಳಿದ್ರು. ಇಲ್ಲ, ಏನಾಗಲ್ಲ, ಸತ್ಯ ಏನಿದೆ, ನೀನೇನ್ ಹೋರಾಟ ಮಾಡ್ತಿದ್ದೆ ಅದನ್ನ ಧೈರ್ಯವಾಗಿ ಹೇಳು. ನೀನ್ ಹೇಳಿದ ನಿಜ ಆದ್ರೆ ನಾನ್ ಬಂದು ತಪ್ಕತೀನಿ ಅಂತ ಹೇಳಿ ಹೇಳಿದಷ್ಟೇ ಬಿಟ್ರೆ ಬೇರೆ ಏನು ಹೇಳಿಲ್ಲ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.